ಹಾಯ್ ನಮಸ್ಕಾರ. ನಾವೀಗ ಬಿಡದಿಗೆ ಬಂದಿದ್ದೀವಿ. ಬಿಡದಿಲಿ ರೈತರು ಹೆಂಗೆ ಹೆಣಗಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ವಿ. ನನ್ನ ಕಾರ್ಯಕ್ರಮ ಶುರು ಮಾಡಬೇಕು ನಾನು ನೋಡಿದ್ದು ಈ ಪೋಸ್ಟರ್ನ, ನಮ್ಮ ಭೂಮಿ ನಮ್ಮ ಹಕ್ಕು, GBIT ಯೋಜನೆಗೆ ಭೂಮಿ ಕೊಡೋಕೆ ನಾವು ರೆಡಿ ಅಂತ. ಬಟ್ ನನಗೆ ಇದೇ ಆಶ್ಚರ್ಯ ಅನಿಸಿದ್ದು, ಕ್ಯಾಮ್ರಾ ಅಲ್ಲಲ್ಲ, ನೀವೆಲ್ಲ ಇದೇ ಊರಿನವರಾ ನೀವೆಲ್ಲ? ಹೆಂಗ್ರಿ ಈ ಬೋರ್ಡ್ ಹಾಕಕ್ ಬಿಟ್ರಿ? ನಮ್ಗೆ ಯಾವಾಗ ಹಾಕಿದ್ರೋ ಗೊತ್ತಿಲ್ಲ ಮೇಡಮ್ ಅವರೇ. ಒಬ್ರು ಇರ್ತಾವ, ಒಂದು ಹುಳಾನು ಇರ, ಒಂದು ಅಕ್ಕಿಲಿ ಇರ, ಮಾತಾಡ್ಬೇಡ್ರಿ ಇರಪ್ಪ, ಮಾತಾಡ್ಬೇಡ್ರಿ ಮೇಡಮ್ನವರೇ. ಒಂದು ಅಕ್ಕಿಲಿ ಒಂದು ಹುಳ ಇದ್ದೇ ಇರುತ್ತೆ. ಆ ಹುಳನ ಎತ್ತಿಕ್ಬಿಟ್ಟೆ ನಾವು ಅಕ್ಕಿ ಅನ್ನ ಮಾಡೋದು. ನೀವ್ ಯಾರು ಇದಕ್ಕೆ ಒಪ್ಕೊಂಡಿಲ್ವಾ? ನಾವ್ ಯಾರು ಒಪ್ಪಿಲ್ಲ ಮೇಡಮ್, ಯಾರು ಒಪ್ಪಿಲ್ಲ ಮೇಡಮ್, ಯಾರು ಒಪ್ಪಿಲ್ಲ ಮೇಡಮ್. ನಾವು ಈಗ ನಾನು ಹೇಳಿದಲ್ಲ, ಒಂದು ರವೆಲ್ಲ ಭೂಮಿ ಬೇಕು ನಮ್ಗೆ. ರಾತ್ರಿ ವೇಳೆನಲ್ಲಿ ಯಾರು ಓಡಾಡ್ದ ಸಮಯದಲ್ಲಿ ತಂದು ಬೋರ್ಡ್ ಹಾಕಿರೋದು. ಸರಿ ರೀ, ಅವ್ರು ಬೋರ್ಡ್ ಹಾಕಿದಾರೆ, ಅದನ್ನ ನೋಡ್ಕೊಂಡು ನೀವುಗಳು ಹೆಂಗ್ ಸುಮ್ಮನೆ? ನಾವ್ಯಾಕೆ ಕಿತ್ತಾಕ್ಬೇಕು ಮೇಡಮ್ನವ್ರೆ? ಕಾನೂನು ಕೈ ಎತ್ಕೋತಾರೆ ಪೊಲೀಸ್ನವರು. ವಿಚಾರಕ್ಕೆ ಓದು 15 ದಿವಸದಲ್ಲಿ ನಾವು ಬ್ಯಾನರ್ ವಿಚಾರಕ್ಕೆ ಗಲಾಟೆ ಮಾಡಿದಾಗ ಪೊಲೀಸ್ನವ್ರು ನಮಗೆ ರಕ್ಷಣೆ ಕೊಡ್ಲಿಲ್ಲ. ಪೊಲೀಸ್ನ ನನ್ನ ಕಂಪ್ಲೇಂಟೇ ವಾಪಸ್ ತಗೊಳ್ಳಿಲ್ಲ. 4 ಜನ ಮೇಲೆ FIR ಕೇಸ್ ಬುಕ್ ಮಾಡಿದ್ದಾರೆ. ಅದು ನೋಡ್ಬಿಟ್ಟು ಇಲ್ಲಿ ಇದ್ದಾರೆ ಪೊಲೀಸ್ನವರು. ನಾವು ನ್ಯಾಯಬದ್ಧವಾಗಿ ಹೋರಾಡ್ತಾ ಕಾನೂನು ಕೈ ತಗೊಳ್ಳೋ. ಯಾಕೆ ಹೋರಾಟ ಮಾಡ್ತೀರಾ? ಯಾಕೆ ಹೋರಾಟ? ಭೂಮಿ ಕೊಡಲ್ಲ ಮೇಡಮ್, ಆಕ್ವೇಶನ್ ನಮಗೆ ರೀ, ಟೌನಿಗೆ ಹುಡುಕೊಂಡು ಹೋಗ್ತಾರೆ, ನಿಮ್ಮೂರಿಗೆ ಟೌನ್. ನಮಗೆ ಈಗ ನಿಮ್ಗೊಂದು ಉದಾಹರಣೆ ಹೇಳ್ಬಿಡ್ತೀನಿ, ನಾನೊಬ್ಬ ಕೂಲಿ ಮಾಡೋ ಮನುಷ್ಯ ಇರೇ ಸ್ವಲ್ಪ. ನಾನೊಬ್ಬ ಕೂಲಿ ಮಾಡೋ ಮನುಷ್ಯ. ಇವತ್ತು ನೋಡಿ ಗೆರೆ ಹೊಡೆದ್ಬಿಟ್ಟು ಬಂದಿದ್ದೀನಿ. ಈಗ ಗೆರೆ ಹೊಡೆದ್ಬಿಟ್ಟು ಹೆಂಗ್ ಬರ್ಬೇಕು ಹೇಳ್ರಿ? ಈಗ ಗೆರೆ ಹೊಡೆದ್ಬಿಟ್ಟು ಬಂದಿದ್ದೀನಿ. 2,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಎಷ್ಟಿಗೆ ಟೈಮು? 11 ಗಂಟೆ ಹೊತ್ತಿಗೆ. ದಿನ 2,000 ಕೊಡ್ತೀಯ ನೀನು? ಈ ಜಮೀನು ಮಾರ್ಕತ್ತಾರೆ, ಇವ್ರ ಜಮೀನು ಅದೇ. ಇವ್ರು 2.5 ಕೋಟಿ ಕೊಡ್ತಾರಂತಲ್ಲ. 2.5 ಕೋಟಿ ತಕೊಂಡು ಎಂತಕ್ಕೆ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಎಣ ಸುಟ್ಬಿಟ್ರಿ. ದಿನ 2,000 ರೂಪಾಯಿ ಕೊಡ್ತೀಯ ನೀನು? ಇವ್ರ ಜಮೀನ್ ಇದ್ರೆ ನಾನು ಕೂಲಿ ಕರೀತಾರೆ. ದಿನ 2,000 ರೂಪಾಯಿ ಕೊಡ್ತಾರೆ. ದಿನ ಎಲ್ಲ 2,000 ರೂಪಾಯಿ. ನಿಮ್ಮ ಮಕ್ಳಿಗೆ ಕೆಲಸ ಸಿಗುತ್ತೆ, ಕೈ ಬಾಯಿ ಮಣ್ಣು. ನಮ್ಗೆ ಇದೇ ರೈತರ ಕೆಲಸನೇ ಸಾಕು ನಮ್ಗೆ. ನಾನ್ ದುಡಿಯೋದೇ ಸಾಕು. ಒಂದು ವಿಚಾರ ಹೇಳ್ತೀನಿ. ಒಂದ್ ಸೆಕೆಂಡ್ ತಡೀರಿ. ನೋಡ್ರಿ ಆಯ್ತು, ತಡೀರಿ. ನೀವ್ ಯಾರಿಗ್ರಿ ಓಟ್ ಹಾಕಿದ್ರಿ? ನೀವ್ ಓಟ್ ಹಾಕಿದ್ ಯಾರೋಗೆ? ನಿಮ್ MLA ಎಲ್ರಿ ಇದಾರೆ? ಅವ್ರು ಬರಲ್ಲ ನಮ್ಮ ಹತ್ರ, ಬರಲ್ಲ. ಈ ಮಾಗಡಿ ಶಾಸಕರು ಹೇಳ್ತಾ ಬೇಡ, ಅಕ್ವೇಟ್ ಬೇಡವ, ವಿಷ ಕೊಟ್ಬಿಡ್ರಿ. ಅಕ್ವೇಟ್ ಬೇಡ, ವಿಷ ಕೊಟ್ಬಿಡ್ರಿ. 2 ಕೋಟಿಲಿ ಗಣಸರೆಲ್ಲ ಹೋಗಿ ಬಾರ್ನ ಅಂಗಡಿ ಕೂತಿರ್ತಾರೆ. ನಾವು ಮಕ್ಕಳು ಕಟ್ಕೊಂಡು ಎಲ್ಲಿ ಹೋಗವ ಮಕ್ಕಳು? ಮತ್ತೆ 2,000 ರೂಪಾಯಿ ಕೊಡ್ತೀನಿ ಅಂದಾಗ ಹೆಂಗ್ ಓಟ್ ಹಾಕಿದ್ರಿ ನೀವು? ಯಾರು 2,000 ರೂಪಾಯಿ ಫ್ರೀ ಬಸ್ ಅಂತ ಹೆಂಗ್ ತಗೊಂಡ್ರಿ ನೀವು? ಹಾಕ್ಲಿಲ್ಲ. ನಾವು ಬಂದು ತುರ್ಕ್ಬಿಟ್ಟು ಹೋದ್ರೆ ಬಂದಿದ್ವೋ ಕೊಡು ಅಂತ ಬಂದಿದ್ವೋ. ಹೋಗಿ ಬಾರ್ನ ಅಂಗಡಿಲಿ ಕೂತಿರ್ತಾರೆ ಎಲ್ಲ ಗಂಡಸರುಗಳು ಬಾರ್ನ ಅಂಗಡಿ ಕೂತಿರ್ತಾರೆ. ಬೇಕು ಅಂತ ಹಾಕವ್ರಲ್ಲ, ಹಿಂಗೊಂದು ಗುಂಪು ಕರ್ಸ್ಬಿಡ್ರಿ, ಮಾಡ್ಬಿಡ್ಲಿ. ಅವ್ರು ನಿಮ್ಮ ಚಾನೆಲ್ನವ್ರೆ ಕರ್ಸ್ಬಿಡ್ರಿ, ಅವ್ರು ಬರ್ಬೇಕು. ಈಗ ತಡೀರಿ. ನಿಮ್ಮೂರವ್ರು ಆಯ್ತು, ಹಾಡಾಗ್ಲೇ ಬಂದ್ ಹಿಂಗ್ ಹೋಗ್ತಾರೆ ಅಂದ್ರೆ ನೀವು ಇಲ್ಲೇ ನಿಂತ್ಕೊಂಡ್ ಬೇಡ ಅಂತ ಹೋರಾಟ ಮಾಡಿದ್ರೆ ಯಾರು ನಂಬೋಣ? ರಾತ್ರಿ ಹಾಕಿರೋದು, ಬೆಳಗ್ಗೆ ಅಲ್ಲ, ನಿನ್ನೆ ಸಾಯಂಕಾಲ ಹಾಲಾಗ್ತಾಗ ಇರ್ಲೇ ಇಲ್ಲ. ಇದು ಮಧ್ಯರಾತ್ರಿ ನಡೆದಿರೋ ಕತೆ ಇದು. ಸರಿ, ನಿಮ್ MLA ಬಂದ್ ಕೇಳ್ತಾ ಇದಾರ ನಿಮ್ಮನ್ನ? ಕಾಣೆಯಾಗಿದ್ದಾರೆ. ಈ ಮಾಗಡಿ ಶಾಸಕರು ಕಾಣೆಯಾಗಿದ್ದಾರೆ. 1.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಶಾಸಕರಾಗ್ಲಿ ಯಾರೇ ಆಗ್ಲಿ ಬರಲಿಲ್ಲ. ಒಬ್ರು ಜಿಲ್ಲಾಧಿಕಾರಿ, ಆಡಳಿತ ಜಿಲ್ಲಾಧಿಕಾರಿಗಳೇ ನಮ್ಮ 3 ಗ್ರಾಮಕ್ಕೆ. ನಾವು ಇಲ್ಲಿ 100ರಿಂದ 160, 170 ಮನೆ ದಲಿತರು ಇದ್ದೀವಿ. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಬರಲಿಲ್ಲ. ಇಲ್ಲಿ ನಮ್ಮ ಊರಿಗೆ 100-150 ವರ್ಷ ಇತಿಹಾಸ ಆಗಿದೆ. ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ನಿಮ್ಮನ್ನ ದುಡ್ಡು ಕೊಟ್ಟು ಸೇರ್ಸಿದ್ದಾರೆ ಅಂತಾರೆ, ನೀವೆಲ್ಲ ರೈತರಲ್ಲ ಅಂತಾರೆ. ಮೇಡಮ್, ನಾವು ನಿಜವಾದ ರೈತರಲ್ಲ. ದುಡ್ಡು ಇಸ್ಕೊಂಡು ಒಂದ್ ನಿಮಿಷ.
ನಾವು ದುಡ್ಡು ಇಸ್ಕೊಂಡು ರೈತರು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ದುಡ್ಡು ಇಸ್ಕೊಳ್ದಿರೋ ಮಹಾನುಭಾವರು ಇಲ್ಲಿಗೆ ಬಂದು ಹೇಳಿ ಮೇಡಮ್. ನಾವು ಇಸ್ಕೊಂಡು ಬಂದಿರೋರೇ ನಾವು. ಅವರು ಬ್ಯಾನರ್ ಹಾಕಿರೋರು ಅವರು, ಲಕ್ಷ ಲಕ್ಷ ಹೊಡಿತಿರೋರು ಅವರು. ಸುತ್ತಳ್ಳಿಲಿ ಕೇಳಿಸ್ಕೊಳ್ಳಿ, ಸುತ್ತಳ್ಳಿಲಿ 80% ಜನ, 100ರಲ್ಲಿ 80 ಜನ ಒಪ್ಕೊಂಡಿದ್ದಾರೆ, 20 ಜನ ಒಪ್ಕೊಂಡಿಲ್ಲ. ಸುಳ್ಳು ಸುಳ್ಳು ಸುಳ್ಳು. ಒಪ್ಕೊಂಡಿಲ್ಲ, 20% ಒಪ್ಕೊಂಡವ್ರೆ. 20% ಒಪ್ಪಿದಾರ ಹೋಗ್ಲಿ, ಒಪ್ಪಿದಾರ 20% ಆದ್ರೂ. ಕಮಿಷನ್ಗಳು ಇಸ್ಕೊಂಡು ಒಪ್ಕೊಂಡು ಯಾರು ಕಮಿಷನ್ ಒಪ್ಕೊಂಡಿಲ್ಲ? ಬ್ಯಾನರ್ಗಳೆಲ್ಲ ಕಮಿಷನ್ ಇಸ್ಕೊಂಡೆ ಹಾಕ್ಸಿರೋದು. ತಡೀರಿ, ನಿಮ್ಮ MLA ಸೋತಾಗ ಹೇಳಿದ್ರು 1 ಅಡಿ ಜಾಗನೂ ಕೊಡಲ್ಲ, ಮಾರಕ್ ಬಿಡಲ್ಲ ಅಂತ. ಅದೇ MLA ಅಧಿಕಾರದಲ್ಲಿದ್ದಾರೆ ಇವಾಗ, ಭೂಮಿ ಮಾರಿ ಅಂತಾರೆ. ನಿಮ್ಮ MLA ಮಾತು ಕೇಳಲ್ವಾ ನೀವು? ವೋಟ್ ಹಾಕಿದೀರಾ ಮತ್ತೆ? ಓಟ್ ಹಾಕ್ತಾ ತಾಯಿ, ಇಂತೆ ಕಣ್ಮುಚ್ಚ ವ್ಯಾಪಾರ ಮಾಡು ಅಂತ ಹೇಳಲಿಲ್ಲ. ಒಂದಿನೂ ಇಲ್ಲಿ ಬಂದು ವೆರಿಫೈ ಮಾಡಲಿಲ್ಲ. ಭೂಮಿ ತಾಯಿ ನಾವು ಕೊಡಲ್ಲ, ಕೇಳಲೇ ಇಲ್ಲ ತಾಯಿ. ಇದನ್ನ ಶುರು ಮಾಡಿದ್ ಯಾರು ಮುಂಚೆ? ಯಾರು ತಾಯಿ? ಇದನ್ನ ಈ ಪ್ರಾಜೆಕ್ಟ್ ಶುರು ಮಾಡಿ ಅವರಲ್ಲಿ ಕುಮಾರಸ್ವಾಮಿ ಒಂದು ಗೆಜೆಟ್ ಅನೌನ್ಸ್ ಮಾಡಿದ್ರು. ಇದನ್ನ ನಾನು ಕೃಷ್ಣಕ್ಕೆ 3 ಸಾರಿ ಹೋಗಿದ್ದೀನಿ. 3 ಸಾರಿ ಕರೆದು ರೈತನ ಮಾತಾಡಿದ್ರು. ರೈತರು ಏನು ಮಾಡಿದ್ರು, ನಮಗೆ ಬೇಕಾಗಿಲ್ಲ ಸ್ವಾಮಿ ಇದು ಅಂತ ಕೇಳಿದ್ಮೇಲೆ ರೈತರಿಗೆ ಅವರು ಮನ್ನಣೆ ಕೊಟ್ಟರು, ಕೈ ಬಿಟ್ರು ಅವರು. ಅದೇ ಥರ DK ಶಿವಕುಮಾರ್ ಕೈ ಬಿಡ್ಲಿ. DK ಶಿವಕುಮಾರ್ ಕೈ ಬಿಡ್ಲಿ. ಆಮೇಲೆ ಮುಖ್ಯ ವಿಚಾರ ಏನು ಅಂದರೆ, ಇಲ್ಲಿರ್ತಕ್ಕಂಥದ್ದೆಲ್ಲ ದಲಿತರೇನೆ. ಸರ್ಕಾರ ಏನು ಮಾಡ್ತು ದಲಿತರಿಗೆ ಅಂತಂದರೆ, 1 ಎಕರೆ 2 ಎಕರೆ 3 ಎಕರೆನ ಮಂಜೂರು ಮಾಡಿಕೊಡ್ತು. ಏನಕ್ಕೋಸ್ಕರ? ಅವರು ಬಡವರು ನಿರ್ಗತಿಕರವರು, ಅವರು ಜೀವನ ಮಾಡ್ಕೊಂಡು ಅನ್ನ ತಿನ್ನಲಿ ಅಂತಂದ್ಬಿಟ್ಟು ಸರ್ಕಾರ ಮಾಡಿದಾಗ, ಈ ಸರ್ಕಾರನೇ ಜಮೀನು ಕೊಟ್ಬಿಟ್ಟು ಸರ್ಕಾರನೇ ಕಿತ್ಕೊಂಡಾಗ ಒಬ್ಬ ರೈತನ ಕತೆ ಏನಾಗಬೇಕು? ದಲಿತರ ಕತೆ ನಿಮ್ಮ ಮಕ್ಕಳು ಕೈ ಸಗಣಿ ಮಾಡ್ಕೊಳ್ಳೋದು ಬೇಡ ರೀ, ಆಫೀಸ್ ಕೆಲಸ ಕೊಡ್ತೀವಿ ಅಂತಾರೆ. ಎಲ್ಲಿ ಕೊಡ್ತಾರೆ ಮೇಡಮ್ನವ್ರೆ? ಈಗ ಡಿಗ್ರಿ, ಈಗ ನಮ್ಮ ಮಕ್ಕಳು ಡಿಗ್ರಿ ಮಾಡ್ಕೊಂಡಿದ್ದಾರೆ. ಅವಾಗ ಇವಾಗ ಹುಟ್ಟಿದ ಮಕ್ಕಳಿಗೂ ಕೊಡ್ತಾರೆ, ಇವಾಗ ಕೊಡ್ತಾರಲ್ಲ ಅವ್ರಿಗೂ ಕೊಡ್ತಾರೆ. ಯಾವಾಗ ಏನೋ ಇದ್ರಲ್ಲಿ ಕೊಡ್ತಾರೆ. ಔಷಧಿ ಕೊಡ್ರಿ. ನಾವೆಲ್ಲ ಇವಾಗ ಹೇಳ್ರಿ. ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಏನ್ ಕೆಲಸ ಕೊಡ್ತೀನಿ ನನಗೆ? ದಿನಕ್ಕೆ 60,000 ಕೊಡ್ತೀಯಾ? ತಿಂಗಳಿಗೆ 60,000 ಸಂಬಳ ಕೊಡ್ತೀನಿ ನನಗೆ. ತಿಂಗಳಿಗೆ ನೀವು ಇಲ್ಲಿ 60,000 ದುಡಿತೀರಿ? ದುಡಿತೀನಿ. ದಿನಕ್ಕೆ 3,000 ರೂಪಾಯಿ ನಂಗೆ ಲೆಕ್ಕ ಹಾಕಿ ಎಷ್ಟಾಯ್ತು? ದಿನಕ್ಕೆ 3,000, 4,500 ಆಯ್ತು. ನಾನು ಒಂದೊಂದು ದಿನ 3 ಗಂಟೆಗೆ ಏರ್ಬಿಡ್ತೀನಿ, 4,500 ಸಂಪಾದನೆ ಮಾಡ್ತೀನಿ. ಬೆಂಗಳೂರಿಗೆ ಹತ್ರ ಇರೋದೇ ನಿಮಗೆ ಶಾಪನಾ? ಹೌದು ಮೇಡಮ್, ಬೆಂಗಳೂರಿಗೆ ಹತ್ರ ಇರೋದೇ ಶಾಪ. ಸ್ವಲ್ಪ ಇರೋಣ ಮಾತಾಡಿ. ಇವಾಗ ಕುಮಾರಣ್ಣವರು 2006ರಲ್ಲಿ ಅಕ್ವೈರೇಷನ್ ಮಾಡಿದ್ದು ನಿಜ. ಅವತ್ತು ನಮ್ಗಿದ್ದು 5 ಲಕ್ಷ ರೂಪಾಯಿ 1 ಎಕರೆ ಜಮೀನಿತ್ತು. ನೀವು ಇಲ್ಲಿ ಯಾರ ಪರನೂ ಮಾತಾಡಬೇಡಿ, ರೈತರ ಪರ ಮಾತ್ರ ಮಾತಾಡಿ. ಒಂದು ನಿಮಿಷ ಅಲ್ಲ, ನೀವು ಕೇಳಿದ ಕ್ವಶನ್ ಹೇಳ್ತೀನಿ. ಅವತ್ತು ನಾವು ಇದೇ 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ವು. ನಾವು ಅಕ್ಕಪಕ್ಕ ಜಮೀನು ಏರಿಯಾಗ 10 ಕಿಲೋಮೀಟ್ರ್ ಮುಂದೆ ಹೋಗಿದ್ರೆ 30 ಲಕ್ಷ ಒಬ್ಬ ರೈತ 10 ಲಕ್ಷ ಮಡಿಕೆ ಒಂದು 20 ಎಕರೆ ಜಮೀನು ತಗೋಬೋದಾಗಿತ್ತು. ಮರ್ಲವಾಡಿ ಸೈಡ್ಗೆ ಹೋಗಿದ್ರೆ 1 ಲಕ್ಷಕ್ಕೆ ಜಮೀನು ಸಿಕ್ಕೋದು. ಅವತ್ತು ಯಾರ ರೈತನೂ ಬಡವಾಯ್ತಾ ಇರಲಿಲ್ಲ. ಇವತ್ತು ಇವರು 2 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ಕೋಟಿ ದುಡ್ಡಿಗೆ ನಮಗೆ ಕನಕಪುರ, ಆರವಳ್ಳಿ, ಅಲಗೂರು, ಬರೀ ಜಾಗಕ್ಕೆ ದುಡ್ಡು ಕೊಡಲ್ಲ. ಮಾವಿನ ಮರಕ್ಕೆ 70,000 ಕೊಡ್ತೀನಿ, ಹಲಸಿನ ಮರಕ್ಕೆ 30,000 ಕೊಡ್ತೀನಿ ಅಂತಾರೆ. ಅವ್ರು ಮಾವಿನ ಮರ, ಹಲಸಿನ ಮರ ಬೇಡ. ಹಲಸಿನ ಮರ, ಮಾವಿನ ಮರ ಎಲ್ಲ ಬೆಳೆಸಿದ್ ನಾವು ಬೆಳೆಸಿರೋರು. ಇವ್ರು ಯಾರು ಬೆಲೆ ಕಟ್ಟಕ್ಕೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿದ್ದು. ಒಪ್ಪಿಸ್ತಾರಂತಲ್ಲ ನಿಮ್ಮನ್ನ, ಒಪ್ಪಿಸ್ತಾರಂತ. ಒಪ್ಪಲ್ವಲ್ಲ, ಬಲ್ವಂತ ತಕೊಂಡ್ಬಂದು ಊದಿ ಬೆಳೆಸಿರೋದು. ಗುಡ್ಡೆ ಬೆಳೆಸಿದ ನೀರು ಬೆಳೆಸಿರೋದು. ನಾನು ಮಾತಾಡ್ತೀನಿ ಮೇಡಮ್, ಮಾತಾಡಲಾ? 2006-7ರಲ್ಲಿ ಕುಮಾರಸ್ವಾಮಿಯವರು ಪ್ರಾಜೆಕ್ಟ್ ತಂದರು. ಅವತ್ತು ಬಿಡದಿಲ್ಲಿ ಇಲ್ಲಿ ಅವರು 25 ಲಕ್ಷ 30 ಲಕ್ಷ ಕೊಟ್ಟಿದ್ರೆ ಬಿಡದಿಲ್ಲ 10 ಮನೆ 20 ಮನೆ ತೆಗಿಬೋದಾಯ್ತಿತ್ತು. ಇವತ್ತು 2 ಬಾರ್ ಕೊಟ್ಟು ದುಡ್ಡು ಕೊಟ್ಟರು ಬಿಡದಿಲ್ಲ ಒಂದು ಸೈಡ್ ತೆಗಿಯೋಕ್ಕಾಗಲ್ಲ ಮೇಡಮ್ನರೆ. 2 ಮಕ್ಕಳು 3 ಮಕ್ಕಳು, ಇಲ್ಲಿ ಒಬ್ರಿಗೆ 5 ಜನ ಮಕ್ಳು ಇರ್ತಾರೆ. 20 ಕುಂಟೆ ಜಮೀನು ಮಡಿಕತ್ತಾರೆ. ಆ 20 ಕುಂಟೆ ಜಮೀನು 5 ಜನ ಮಕ್ಳಿಗೆ ಮಾಡಿಬಿಟ್ಟು ಗಂಡ ಹೆಂಡತಿ ಏನು ತಿಂತಾರೆ? ಪ್ರಶ್ನೆನ ನಾನು ನಮ್ಮ ಚಾನೆಲ್ ಸ್ಟುಡಿಯೋದಲ್ಲೇ ಕೇಳಿದ್ದೆ. ತಾಕತ್ತಿದ್ರೆ ಕಾಂಗ್ರೆಸ್ನವ್ರು ಬರ್ರಿ ಇಲ್ಲಿಗೆ, ರೈತರ ಹತ್ರ ಮಾತಾಡ್ರಿ ಅಂದ್ರೆ ಬಂದಿದಾರ? ಇಲ್ಲ ಮೇಡಮ್ನರೆ, ಮೇಡಮ್ರೆ ನಾವು ಓಟ್ ಹಾಕ್ತಂತ ಗೆಲ್ಸಂತ ವ್ಯಕ್ತಿನೇ ಇಲ್ಲಿಗೆ ಬರಲ್ಲ ಅಂದಮೇಲೆ ನಾವು ಯಾರನ್ನ ಕೇಳಬೇಕಾಗತ್ತೆ ಮೇಡಮ್ನರೆ? ಅಲ್ಲ, MLA ಆಗಿ ಇಲ್ಲಿ ಗ್ರಾಮಕ್ಕೆ ಭೇಟಿ ಕೊಡಲೇ ಇಲ್ಲ. ಓಟ್ ಹಾಕಕ್ಕಿಂತ ಮುಂಚೆ ಏನು 10 ಕರೆದು ಓಟ್ ಹಾಕಿಸ್ಕೊಂಡ್ರ? ಹೌದೌದು ತಾಯಿ, ಏನಂದ್ರು ನಿಮ್ಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ, ಪ್ರತಿಯೊಂದು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತೇನು ಮಾಡ್ಲೂ ಇಲ್ಲ.
ಕೂಪನ್ ಕೊಟ್ಬಿಟ್ಟು ಕೂಪನ್ ಕೊಟ್ಟು ಓಟ್ ಹಾಕ್ಕೊಂಡ್ರು. ಕೂಪನ್ 10,000 ರೂಪಾಯಿ ರೇಷನ್ ಕೊಡ್ತೀವಿ ಊಟ ಹಾಕ್ತೀವಿ ಅಂತ ಹೇಳಿದ್ರು. 10,000ಕ್ಕೆ ನಿಮ್ಮನ್ನ ನೀವು ಮಾರ್ಕೊಬಿಟ್ರಾ? ಹೌದು ಮೇಡಮ್, ಈಗ ಆಗಿರೋದೇ ಪರಿಸ್ಥಿತಿ. ಇವತ್ತು ಒಂದು ನಿಮಿಷ, ಇವತ್ತು ಬಾಲಕೃಷ್ಣರ್ ಕೇಳ್ತಾರದು ದುಡ್ಡು ಕೊಟ್ಟು ನಾವು ಓಟ್ ಹಾಕ್ಸ್ಕೊಂಡಿದ್ದೀನಿ ಅಂತ ಆ ಅಪ್ಪನ ಇದು ಅಲ್ವಾ ಮೇಡಮ್? ಅದೇ ಥರ ನಾವು ನಡ್ಕೊಬಿಟ್ಟಿದ್ದೀವಿ. ಅವರು JDS ಅಲ್ಲಿ ಇದ್ದಾರೆ, JDS ಅಲ್ಲಿ ಇದ್ದಿಂದ ಕಾಂಗ್ರೆಸ್ಗೆ ಹೋಗಿರೋದೇನೆ. ಅವ್ರೇನು ಬೇರೆ ಪಕ್ಷದಲ್ಲಿಲ್ಲ. ಕೋತಿ ಮಾರಕ್ಕೆ ಅರ್ಧಂಗೆ ಹೋಗ್ತಾರೆ. ನಿಜವಾದ ರೈತರಿಗೆ ಕಾಳಜಿ ಇದ್ದಿದ್ರೆ ಆ ಯಪ್ಪ ನಮ್ಮ ಅಂಚಿಪುರ ಕಾಲೋನಿ ಗ್ರಾಮಸ್ಥರಿಗೆ ನಾವು ಲೀಡ್ ಕೊಟ್ಟಿದ್ದೀವಿ. ಆ ಯಪ್ಪ ಬಂದು ನಮ್ಗೆ ಕೇಳಿ, ನಾವು ಅವಾಗ ಆನ್ಸರ್ ಏನು ಕೊಡ್ಬೇಕು ಕೇಳಿಸ್ಕೊಳ್ಳಿ. ಎಲ್ಲರೂ ಸಾಮಾನ್ಯ MLAಗಳು ಮಿನಿಸ್ಟರ್ ಆಗ್ಬಿಟ್ರೆ ಆ ಊರ್ನವರು ಫುಲ್ ಖುಷಿ ಪಡ್ತಾರೆ. ಮಿನಿಸ್ಟ್ರುಗಿರಿ ಕೊಡ್ಲಿಲ್ಲ ಅಂದ್ರೆ ನೀವುಗಳೇ ಹೋಗಿ ವಿಧಾನಸೌಧದ ಹತ್ರ ನಮ್ಮ MLAಗೆ ಮಿನಿಸ್ಟ್ರುಗಿರಿ ಕೊಡಿ ಅಂತ ಕೇಳ್ತೀರಿ. ನಿಮ್ಮ MLAನ ಮಿನಿಸ್ಟ್ರು ಮಾಡಕ್ ಒಪ್ಕೋತೀರಾ ನೀವು? ಮೇಡಮ್, ನಾನು ಒಪ್ಕೊಳ್ಳಲ್ಲ ಮೇಡಮ್. ಯಾವ ಕಾಲಕ್ಕೂ ಕೊಡಲ್ಲ. ಮಿನಿಸ್ಟ್ರು ಮಾಡ್ಬೇಕಾ ನಿಮ್ಮ MLA? ಬೇಕಾತಿಲ್ಲ ತಾಯಿ, ಒಂಚೂರು ಮಾಡ್ಬೇಕಾತಿಲ್ಲ. ಈಗ ರೈತರು ಕಷ್ಟ ಕೇಳದೇ ಮಿನಿಸ್ಟ್ರು ಎಂತಕ್ಕೆ? ಇವಾಗ ನಾವು 1 ವರ್ಷದಿಂದ ಸ್ಟ್ರೈಕ್ ಮಾಡ್ತೀವಲ್ಲ, ಒಂದಿನ ಬಂದು ಮಾತಾಡವ್ರ, ನಮ್ ಕಷ್ಟ ಸುಖ ಕೇಳವ್ರ? ಮೊನ್ನೆ ಬಂದಿಲ್ಲ ರೆಸಾರ್ಟ್ ಅಲ್ಲಿ ಇದ್ದೋದ್ರಲ್ಲ, ಸಿಗ್ಲಿಲ್ಲ. ಬರಲಿಲ್ಲ ಮೇಡಮ್ ಅವರೇ, ಈ ಗಂಟಲ್ಲಿ ಇದ್ರು, ಇಲ್ಲಿ ಬರ್ಲಿಲ್ಲ. ರೆಸಾರ್ಟ್ ಅಲ್ಲಿ ಇದ್ದಿದ್ದು ಅವರು ಇದ್ರದ್ದು ಎಲೆಕ್ಷನ್ ಇತ್ತಲ್ವಾ, ಆ ಎಲೆಕ್ಷನ್ಗೋಸ್ಕರ ಬಂದು ಮಾತಾಡಿಸ್ಲಿ. ಯಾರು ಮಾತಾಡಿಲ್ಲ. ಕದ್ದಲ್ಲಿದ್ದು 11 ಜನ BJPಯವರು ದಳದವ್ರನ್ನ 11 ಜನನ ಸೆಳ್ಕೊಂಡು 11 ಜನದ ಕೈಲಿ ಓಟ್ ಹಾಕ್ಸ್ಕೊಂಡು ಇವಾಗ ಗೆದ್ದುಕೊಂಡ್ರು. ಇವ್ರು ಹೋಗಿದ್ದಲ್ದಲ್ಲೇ ಬೇರೆಯವ್ರನ್ನೂ ಕರ್ಕೊಂಡು ಬೇರೆ 11 ಜನದ ಕೈಯಿಂದ ಓಟ್ ಹಾಕ್ಸ್ಕೊಂಡು ಅವ್ರು ಗೆದ್ದಿರೋದು. ಇವಾಗ ನಿಮ್ದು ಯಾವ ಹಣೆ ಬರನ್ರಿ? ಓಟ್ ಹಾಕಿ MLAನೇ ಇಲ್ಲ ಅಂತ ಅಂದ್ಬಿಟ್ರೆ ನಿಮ್ದು ಯಾವ ಹಣೆ ಬರ? ತಾಯಿ, ಇವತ್ತಿನವರೆಗೂ ಇದೆಲ್ಲ ಕಳ್ಳೆ. ನಿಮ್ಮೂರ MLA ಹೆಸರು ಗೊತ್ತೇನೋ ನಿಂಗೆ? ನನಗೆ ಆಶ್ಚರ್ಯ ಆಗ್ತಾ ಇರೋದು, ಇಷ್ಟು ಜನ ಎಲ್ಲ ಸೇರ್ಕೊಂಡು ನಾವು ಭೂಮಿ 1 ಅಡಿನೂ ಕೊಡಲ್ಲ ಅಂತೀರಾ? ಅಷ್ಟೊಂದು ಅಚ್ಚುಕಟ್ಟಾಗಿ ದೊಡ್ಡ ಲೈನ್ ಅಲ್ಲಿ GBIT ಯೋಜನೆಗೆ ನಮ್ಮ ಭೂಮಿ ಕೊಡೋದು ನಮಗ್ ಭಯ ಇಲ್ಲ. ಹರ್ದಾಗ್ದಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ನಮಗ್ ಭಯ ಇಲ್ಲ. ರಾಜಕೀಯ ಅದು, ಇದು ರೈತರದಲ್ಲ, ಇದು ರಾಜಕೀಯ ವ್ಯವಹಾರ. ವಿರೋಧ ಪಕ್ಷದವರು ನಿಮಗೆ ದುಡ್ಡು ಕೊಟ್ಟಿಂಗ್ ಮಾಡಿಸ್ತಾ ಇದಾರಂತಲ್ಲ? ಹೌದು ಮೇಡಮ್, ಹೌದು ಅವರೇ ಮಾಡಿಸ್ತಾ ಇರೋದು. ನಮ್ಮ ಮೇಲೆ ಜಗಳ ಬರಲಿ ಅಂತ ಈ ಬೋರ್ಡ್ಗಳು ಹಾಕಿದ್ದಾರೆ. ನಾವು ಜಗಳಕ್ಕಂತೂ ಅವಕಾಶ ಮಾಡ್ಕೊಡಲ್ಲ ಮೇಡಮ್. ದುಡ್ಡು ಕೊಟ್ಬಿಟ್ಟು ದಳ್ಳಾಳಿಗೆ ಹೋಗಿ ಹಾಕ್ಸಿರೋದು. ನಿಮ್ ಪಂಚಾಯಿತಿಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ದಿನಕ್ಕೆ? ನಾವು ಎಷ್ಟು ಲೀಟರ್ ಹಾಕ್ತಾರಪ್ಪ? ಯಾರಿಗಾದ್ರೂ ಈ ಪಂಚಾಯಿತಿಲಿ ದಿನಕ್ಕೆ ಎಷ್ಟು ಲೀಟರ್ ಹಾಲು ಹೋಗುತ್ತೆ ಅಂತ ಗೊತ್ತಾ? 200 ಲೀಟರ್ ಒಂದ್ ಟೈಮ್ಗೆ. ರೀ, ನೀವ್ ಒಬ್ಬರಲ್ಲ ಕಣ್ರಿ, ಇಡೀ ಪಂಚಾಯಿತಿಲಿ. ನಿಮ್ಮ ಊರಲ್ಲಿ ಒಂದ್ ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ 500 ಲೀಟರ್. ನೀವಿಲ್ಲಿ ಹಾಲ್ ಕಳಿಸ್ಲಿಲ್ಲ ಅಂದ್ರೆ ಬೆಂಗಳೂರಿನವರು ನೀರ್ ಕುಡಿಬೇಕು ನಾವು. ನೀವಿಲ್ಲಿ ತರಕಾರಿ ಬೆಳಿಲಿಲ್ಲ ಅಂದ್ರೆ ಮಣ್ಣು ತಿನ್ಬೇಕು ನಾವಲ್ಲಿ. ಸೊ ನಿಮಗ್ ಸಪೋರ್ಟ್ ಮಾಡಕ್ಕೆ ಬರೀ ಮೀಡಿಯಾದವರಲ್ಲ, JDS ಅವರಲ್ಲ, BJP ಅವರಲ್ಲ, ಕಾಂಗ್ರೆಸ್ ಅವರಲ್ಲ, ಬೆಂಗಳೂರವ್ರು ನಿಂತ್ಕೋಬೇಕು. ಸೊ ನೀವು ಬೆಂಗಳೂರವ್ರಿಗೆ ಏನ್ ಹೇಳ್ತೀರಾ? ಮೇಡಮ್, ನಾವು ವಿದ್ಯಾವಂತರಾಗಿರ್ಬೋದು, ನಾವು ಮೊದಲನೇದಾಗಿ ರೈತರ ಪರ. ಬೆಂಗಳೂರವ್ರಿಗೆ ನಾಗರಿಕರು ಎಲ್ಲರಲ್ಲೂ ಕೇಳ್ಕೊತೀವಿ, ಮತ್ತು ಸ್ವಾಮೀಜಿಗಳಲ್ಲಿ ಕೇಳ್ತೀವಿ, ನಟನೆ ಮಾಡೋರ್ತಾವು ಕೇಳ್ಕೊಳ್ತೀವಿ. ಯಾಕಂದರೆ ಈ ರೈತರಿದ್ರೆ ಮೊದಲು ಭೂಮಿ, ಅನ್ನ ತಿನ್ನೋದು ರೈತರಿಂದನೇ. ಎಲ್ಲರೂ ಅವ್ರು ನಮ್ಗೆ ಸಪೋರ್ಟ್ ಮಾಡಬೇಕು, ನಮ್ಮ ಫೇವರ್ ಆಗಿರಬೇಕು ಅಂತ ನಾವು ಕೇಳ್ಕೊತೀವಿ. ನಾವು ಭೂಮಿ ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಮೇಡಮ್. ಕುಮಾರಸ್ವಾಮಿ ಅವರು CM ಅಂದ್ರೆ ಅವರ ಅಧಿಕಾರದಲ್ಲಿದ್ದಾಗ ಇದೇ ಹೆಣ್ಮಕ್ಳೆಲ್ಲ ಸೆರೆ ಹೊಡ್ಕೊಂಡು ಕೇಳಿದ್ರಿ ನಮ್ಗೆ, ನಮ್ ಭೂಮಿ ನಮಗೆ ಕೊಡಿ ಅಂತ. ಈಗ ನಿಮ್ಮ MLAಗೆ ಏನಂತ ಕೇಳ್ತೀರಾ? ನಿಮ್ಮ ಕುಮಾರಸ್ವಾಮಿ ಅವರು ಇದನ್ನ ಮಾಡಿದಾಗ ಹೆಣ್ಮಕ್ಳೆಲ್ಲ ಸೆರಗಿಡ್ಕೊಂಡು ಕೇಳಿದ್ರಿ, ನಮ್ ಭೂಮಿ ನಮಗ್ ಬಿಟ್ಕೊಟ್ಬಿಡಿ ಸ್ವಾಮಿ ಅಂತ. ಈಗಿನವ್ರಿಗೆ ಏನ್ ಕೇಳ್ತೀರಾ? ಕೊಡೋದಿಲ್ಲ ಅಂತ ಕೇಳ್ಕೊತೀವಿ. ಜೀವ ಬೇಕಾದ್ರೆ ಬಿಡ್ತೀವಿ, ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳ್ತೀವಿ. ಒಂದ್ ಸೆಕೆಂಡ್ ತಡೀರಿ. DK ಶಿವಕುಮಾರ್ ಅವ್ರ ಕ್ಷೇತ್ರದಲ್ಲಿ 1 ಅಡಿ ಭೂಮಿನೂ ಮಾರ್ಸಕ್ ಬಿಡಲ್ಲ ಅಂತಾರೆ. ನಿಮ್ಮ ಊರ್ನಲ್ಲಿ ನೀವು ಭೂಮಿ ಮಾರ್ಬೇಕಂತೆ. ಮಾಡಾಳೆ DK ಶಿವಕುಮಾರ್ ಹೇಳಿ, ಇಂಥ ಜಾಕ್ಪುರ ಹೇಳಿ ಕನಕಪುರಕ್ಕೆ ಬಂದಿದ್ದ, ಇಲ್ಲಿಗೆ ಬರ್ಲಿಲ್ಲ, ನಮ್ ಕಟ್ಟ ಸುಖ ಕೇಳಲಿಲ್ಲ. ಇಲ್ಲಿ ವಂಡ್ರಲ್ಲ ಹತ್ರ ಬಂದವ್ರೆ, ಅಲ್ಲಿಂದ ಇಲ್ಲಿಗೆ ಎಡ್ತೂರ ಬಂದ್ ಕೇಳವ್ರ ನಮ್ದು ಕಟ್ಟ ಸುಖನ. ಸರಿ, ಏನ್ ಮಾಡ್ತೀರಾ ಇವಾಗ? ಬಾಲಕೃಷ್ಣರು ಮಾತಾಡ್ತಾ ಇದಾರೆ. ನಾವು ಯಾವ್ದೇ ಕಾರಣಕ್ಕೂ ಬಾಲಕೃಷ್ಣವ್ರು ಮಾತಾಡ್ತಾವ್ರೆ, ರೈತರು ಭೂಮಿ ಕಸಿಕೊಳಕೋಬೇಡ್ರಿ ಸರ್ಕಾರ ಅಂತ ಅಂದ್ಬಿಟ್ಟು ಇವರೇ ಎಚ್ಚರಿಕೆ ಕೊಡ್ತಾವ್ರೆ ಬಾಲಕೃಷ್ಣರು. ಯಾಕೆ DK ಶಿವಕುಮಾರ್ಗೆ ಅರ್ಥ ಆಯ್ತಾ ಇಲ್ಲ?
ಇಲ್ಲಿ ಒಳಗಡೆ ಬಾಲಕೃಷ್ಣವರು ರೈತರು ಭೂಮಿ ಒಂದು ನಿಮಿಷ ಸರ್. ಬಾಲಕೃಷ್ಣವರು ಮಾಗಡಿ ಶಾಸಕರು ಬಾಲಕೃಷ್ಣರು ಭೂಮಿನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಅಂದ್ಬಿಟ್ಟು ಒಳೊಳಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕೆ ಇದು ಡಿ ಕೆ ಶಿವಕುಮಾರ್ಗೆ ಅರ್ಥ ಆಯ್ತಾ ಇಲ್ಲ ನೋಡಿ. ಬಾಲಕೃಷ್ಣ ರೈತರ ಪರವಾಗಿ ಅವರೇ, ನಾವು ಯಾರು ಸುಳ್ಳು ಹೇಳೋದು ಬೇಡ ಇರೇ, ಸುಳ್ಳು ಹೇಳೋಕ್ಕಂತ ನಾವು ಹೋಗ್ತಾ ಇಲ್ಲ. ಇದೇ ಬಾಲಕೃಷ್ಣ ರೈತರಿಗೆ, ಇದೇ ಬಾಲಕೃಷ್ಣರು ರೈತರ ಪರವಾಗಿ ಅವರೇ ಅಂತ ನನ್ನ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಯಾಕೆ ಡಿ ಕೆ ಶಿವಕುಮಾರ್ಗೆ ಅರ್ಥ ಆಯ್ತಾ ಇಲ್ಲ ನೋಡಿ. ಬಾಲಕೃಷ್ಣ ಹೇಳಿಕೆ ಕೊಡ್ತಾವ್ರೆ, ರೈತರು ಭೂಮಿ ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಒಳಗೆ ಕೊಡಬೇಡ, ಒಳಗೆ ಕೊಡ್ರಿ ಅಂತಾರೆ, ಇಲ್ಲಿ ನೋಡಿದ್ರೆ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ನೀವೇ ನೋಡಿ, ಬಾಲಕೃಷ್ಣ ರೈತರ ಪರವಾಗಿ ಅವರೇ ಅಂತ ನಮ್ಮ ಭಾವನೆ.